ಅದು ರಾಮಪುರ. ಅದು ಜಮೀನ್ದಾರರು ರಂಗನಾಥನ ಕೋಟೆ ತರ ಇರುವ ಮನೆ. ಬೆಳಿಗ್ಗೆ 8 ಗಂಟೆ ಸಮಯ. ಜಮೀನ್ದಾರರ ಮನೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿತ್ತು. ಹೂಗಳಿಂದ, ಬಾಳೆ ಎಲೆಗಳಿಂದ ಅಲಂಕಾರ ಮಾಡಿದ್ರು. ಮನೆಯೊಳಗಡೆಯಿಂದ ತುಪ್ಪದ ಘಮಘಮ ಪರಿಮಳ ಬರ್ತಾ ಇತ್ತು. ಅಡಿಗೆಯವನಾದ ಭೀಮಾ ದೊಡ್ಡ ಪಾತ್ರೆಯಲ್ಲಿ ಪಾಯಸ ಮಾಡ್ತಾ ಇದ್ದ. ರಂಗನಾಥ ರೇಷ್ಮೆ ಪಂಚೆ ಹಾಗೂ ಚಿನ್ನದ ಚೈನ್ ಹಾಕೊಂಡು ಮನೆಯಲ್ಲಿ ಆ ಕಡೆ ಈ ಕಡೆ ಅಂತ ತಿರುಗಾಡ್ತಾ ಇದ್ದ. ಏನೋ ಭೀಮಾ, ಲಡ್ಡು ತಯಾರಾಯ್ತಾ? ನಮ್ಮ ಜಮೀನ್ದಾರರವರ ಮನೆಯಲ್ಲಿ ಮಾಡುವಂತಹ ಅಡುಗೆ, ಇಲ್ಲಿ ಮಾಡುವಂತಹ ಅಡಿಗೆ ರುಚಿ ತುಂಬಾ ಅದ್ಭುತವಾಗಿರಬೇಕು. ಎಲ್ಲಿ ಆ ಪಾಯಸನ ತಗೊಂಬಾ. ಭೀಮಾ ಹೆದರ್ಕೊಂಡೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಪಾಯಸ ತಗೊಂಡ್ ಬಂದ್ ಕೊಟ್ಟ. ಅಯ್ಯ, ಇಲ್ಲಿ ನೋಡಿ ಅಯ್ಯ, ನೀವು ಹೇಳಿದ ಹಾಗೆ ಗೋಡಂಬಿ, ಪಿಸ್ತಾ, ಕಿಸ್ಮಿಸ್ ಎಲ್ಲ ತುಂಬಾ ಹಾಕಿದೀನಿ. ರಂಗನಾಥ ಆ ಪಾಯಸವನ್ನ ತಕ್ಷಣ ಕುಡಿದು, ಆಹಾ, ರುಚಿ ಅದ್ಭುತವಾಗಿದೆ. ಆದ್ರೂ ಸ್ವಲ್ಪ ಏಲಕ್ಕಿ ಉಡಿಯಾಕು, ಅವಾಗ ಘಮ ಭಯಂಕರವಾಗಿರುತ್ತೆ. ಇವತ್ತು ನಮ್ಮ ಊರಿಗೆ ಕಲೆಕ್ಟರು, ತಹಸೀಲ್ದಾರರು, ಪಕ್ಕದ ಊರಿನ ಜಮೀನ್ದಾರರು ಬರ್ತಾ ಇದ್ದಾರೆ. ಆವಾಗ ಹಿಂದೆಯಿಂದ ಬಂದ ಸೀತಾರಾಮಯ್ಯ, ನಿಮ್ಮ ಭೋಜನ ಕೂಟದ ಬಗ್ಗೆ ಊರಿನವರೆಲ್ಲ ತುಂಬಾ ಹೆಮ್ಮೆಯಿಂದ ಮಾತಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಊಟ ಮಾಡುವುದು ಆ ದೇವರಿಗೆ ಸಿಗುವಂತ ಅದೃಷ್ಟ ಅಂತೆ. ರಂಗನಾಥ ತುಂಬಾ ಹೆಮ್ಮೆಯಿಂದ, ಹೌದು ಸೀತಾರಾಮಯ್ಯ, ನನ್ನ ಸ್ಥಾನಕ್ಕೆ ತಕ್ಕ ಹಾಗೆ ಇರ್ಬೇಕಲ್ಲ. ಕರೆದವರೆಲ್ಲ ಬಂದ್ರ? ನೀವು ಕರೆದವರೆಲ್ಲ ಬರ್ತಾ ಇದ್ದಾರೆ ದೊರೆಗಳೇ. ಆದ್ರೆ ಏನು, ನಮ್ಮ ಊರಿನ ಬಡವರು ಕೂಡ ನಮ್ಮ ಬಾಗಿಲಲ್ಲಿ ನಿಂತು ನೋಡ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಕೊಡೋದಾ? ಅದನ್ನು ಕೇಳಿದ ಜಮೀನ್ದಾರರು, ಚಿಚಿ, ಇವತ್ತು ದೊಡ್ಡವರಿಗೆ ಭೋಜನ ಕೂಟ. ಆ ಅರಕಲು ಬಟ್ಟೆ ಹಾಕಿರೋರಿಗೆಲ್ಲ ಊಟ ಕೊಡಕ್ಕಾಗಲ್ಲ. ಅರ್ಧೋದ ಬಟ್ಟೆ ನೋಡಿದ್ರೆ ಬಂದವರಿಗೆ ವಾಂತಿ ಬರುತ್ತೆ. ಬೇಕಂದ್ರೆ ಮನೆ ಹಿತ್ತಲಲ್ಲಿ ಎಲ್ಲರೂ ತಿಂದು ಹಾಕುವಂತಹ ಬಾಳೆ ಎಲೆ ಇರುತ್ತೆ, ಅಲ್ಲಿ ಹೋಗಿ ತಿನ್ಲಿ. ಆವಾಗ ಪಾರ್ವತಿ ಒಳಗಡೆಯಿಂದ ಬಂದು, ರೀ, ಹಾಗೆಲ್ಲ ಹೇಳ್ಬೇಡಿ. ಅನ್ನದಾನ ಅಂದ್ರೆ ಹಸಿವಲ್ಲಿ ಇರೋರಿಗೆ ಕೊಡೋದು, ಹೊಟ್ಟೆ ತುಂಬಾ ತಿಂದವರಿಗೆ ಅಲ್ಲ. ಪಾಪ ರೀ, ಊರಿನ ಜನ ಅಲ್ವಾ, ಅವರಿಗೆ ಮನೆ ಒಳಗೆ ಕೂರಿಸಿ ಊಟ ಕೊಡದಿದ್ರು ಪಾಪ ಹಸಿವಲ್ಲಿ ಬಂದವರಿಗೆ ಊಟ ಕೊಡ್ಬೋದಲ್ವಾ? ಪಾರ್ವತಿ, ನೀನು ಬಾಯಿ ಮುಚ್ತೀಯಾ? ಇಲ್ಲಿ ದೊಡ್ಡವರು ಮಾತ್ರ ಬಂದು ಊಟ ಮಾಡ್ಕೊಂಡೋಗೋದು. ಅವರ ಮುಂದೆ ಪಾಪ ಪುಣ್ಯ ಏನೂ ಇಲ್ಲ. ಪಾಪ ಪಾರ್ವತಿ ತುಂಬಾನು ಬೇಜಾರಿಂದ ಮನೆಯೊಳಗಡೆ ಹೋದ್ಲು. ಸ್ವಲ್ಪ ಸಮಯದ ನಂತರ ರಂಗನಾಥನ ಮನೆಯ ಹೊರಗಡೆ ಹರಿದೋಗಿರೋ ಬಟ್ಟೆ ಹಾಕೊಂಡು ಒಬ್ಬ ಮುದುಕ ನಿಂತ್ಕೊಂಡಿದ್ದ. ಆವಾಗ ಹೊರಗಡೆ ಇದ್ದ ಕೆಲಸದವನು ಅವನನ್ನ ತಡಿತಾ ಇದ್ದ. ಏ ಮುದುಕ, ಎಲ್ಲಿಗೆ ಬರ್ತಾ ಇದೆಯಾ? ಇದು ಜಮೀನ್ದಾರರ ಮನೆ. ಭಿಕ್ಷೆ ಬೇಕಂದ್ರೆ ಮನೆಯ ಹಿತ್ತಲಿಗೆ ಹೋಗು. ಏಯ್, ನಾನು ಭಿಕ್ಷುಕ ಅಲ್ಲ ಕಣೋ, ರಂಗನಾಥ ನನಗೆ ಗೊತ್ತು. ನನ್ನ ತಂದೆ ನಾನು ಒಳ್ಳೆ ಗೆಳೆಯರು. ರಂಗನಾಥ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿದ್ದು, ಅವನ್ನ ನೋಡ್ಲಿಕ್ಕೆ ಬಂದಿದ್ದೀನಿ. ಕೆಲ್ಸದವನು ನಗುತ್ತಾ, ಏನು, ನಮ್ಮ ದೊರೆಯವರು ನಿನ್ನ ಮನೆಯಲ್ಲಿ ಬೆಳೆದ್ರಾ? ನಿನ್ನ ಬಟ್ಟೆ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀನ್ ಯಾರು ಅಂತ. ಈ ಶಬ್ದ ಎಲ್ಲ ಕೇಳಿಸ್ತಾ ಇದ್ದ ರಂಗನಾಥ ಮನೆಯಿಂದ ಹೊರಗಡೆ ಬಂದ. ಅವನು ವೀರಯ್ಯನನ್ನ ಕಂಡು ಹಿಡ್ದ. ಆದ್ರೆ ಇಂತಹ ಒಬ್ಬ ಬಡವ ಅವನ ಸ್ನೇಹಿತ ಅಂತ ಹೇಳಿದ್ರೆ ಬಂದಿರೋರೆಲ್ರೂ ಏನಾದ್ರೂ ಅಂದ್ಕೊಂಡ್ರೆ ಅವಮಾನ ಆಗುತ್ತೆ ಅಂತ ಅಂದ್ಕೊಂಡು, ಏನು ಇಲ್ಲಿ ಜಗಳ? ಆವಾಗ ವೀರಯ್ಯ, ರಂಗನಾಥ ಚೆನ್ನಾಗಿದ್ಯಪ್ಪ, ನಾನೇ ವೀರಯ್ಯ. ನಿಮ್ಮ ತಂದೆಯವರು ಜೀವಂತವಾಗಿರುವಾಗ ನಾವು. ರಂಗನಾಥ ಅವನು ಮಾತಾಡ್ತಾ ಇದ್ದಾಗ್ಲೇ ತುಂಬಾ ಕೋಪದಿಂದ, ಯಾರಯ್ಯ ನೀನು? ನಮ್ಮ ತಂದೆಯವರಿಗೆ ಲಕ್ಷಾಂತರ ಜನ ಗೊತ್ತಿರ್ಬೋದು, ಅದಕ್ಕೆ ಅಂತ ನಮ್ಮ ಸಂಬಂಧಿಕರು ಅಂತ ನೀನು ನಮ್ಮ ಮನೆ ಹುಡ್ಕೊಂಡು ಬಂದ್ಬಿಡ್ತೀಯಾ? ಕಾಲ ಕಳೆದು ಹೋಗಿದೆ. ನನ್ನ ಕೈಯಲ್ಲಿರುವ ಆಸ್ತಿ ಅಂತಸ್ತು ಎಲ್ಲ ಕಳ್ಕೊಂಡೆ. ನಾನು ಊಟ ಮಾಡಿ 3 ದಿನಗಳಾಯ್ತು. ನಿನ್ ಮನೆಯಲ್ಲಿ ಊಟ ಕೊಡ್ತಿದೀಯಾ? ಕೇಳಿ ತಿನ್ಕೊಂಡೋಗೋಣ ಅಂತ ಬಂದೆ. ರಂಗನಾಥ ಅದನ್ನು ಕೇಳಿ ನಗುತ್ತಾ, ಓಹೋ, ನೀನು ಊಟಕ್ಕೋಸ್ಕರ ತಾನೇ ಬಂದಿದ್ದು, ಮತ್ತೆ ಹಳೆಯ ವಿಷಯಗಳನ್ನೆಲ್ಲ ಯಾಕೆ ತೆಗಿತಾ ಇದ್ದೀಯಾ? ಸೀತಾರಾಮಯ್ಯ, ಈ ವಯಸ್ಸಾದ ವ್ಯಕ್ತಿಯನ್ನು ಅಲ್ಲಿ ಮೂಲೆಯಲ್ಲಿ ಕೂರಿಸಿ ಎಲ್ಲರೂ ತಿಂದು ಬಾಕಿ ಇರುವುದನ್ನು ಕೇಳು ಇವರಿಗೆ. ವೀರಯ್ಯ ಬೇಜಾರಿಂದ, ಸೀತಾರಾಮ, ನಾನು ನಿನ್ನ ತಂದೆ ವಯಸ್ಸಲ್ಲಿ ಇರುವವನು. ನನ್ನ ಚಪ್ಪಲು ಬಿಚ್ಚುವ ಜಾಗದಲ್ಲಿ ಕೂರಿಸ್ತೀಯಾ? ಹಸಿವಿಗೆ ಶ್ರೀಮಂತ ಬಡವ ಅಂತ ಗೊತ್ತಿದೀಯಾ? ಇಲ್ಲಿ ನೋಡಯ್ಯ, ಇಲ್ಲಿ ಕೂತ್ರೆ ಕೂರು, ಇಲ್ಲದಿದ್ರೆ ಹೋಗು. ನನ್ನ ಅತಿಥಿಗಳು ಬರುವ ಸಮಯವಾಗಿದೆ. ಅವರ ಮುಂದೆ ನೀನ್ ನಿಂತ್ರೆ ನನ್ನ ಮರ್ಯಾದೆಯೇ ಹೋಗುತ್ತೆ. ವೀರಯ್ಯನ ಆತ್ಮಗೌರವ ಸತ್ತೋಯ್ತು. ಆದ್ರೆ ಹಸಿವು ಇನ್ನೂ ಜೀವಂತವಾಗಿತ್ತು. ಅವನಿಗೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಎಲ್ರೂ ಚಪ್ರಿಗಳನ್ನ ಬಿಡುವ ಒಂದು ಜಾಗದಲ್ಲಿ ಹೋಗಿ ಅವನು ಕೂತ್ಕೊಂಡಿದ್ದ. ಆವಾಗ್ಲೇ ಅಲ್ಲಿಗೆ ಒಬ್ರು ಅಜ್ಜಿ ಬಂದ್ರು. ದೊರೆಯವರೇ, ಇಲ್ಲಿ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ರಂಗನಾಥ ತಕ್ಷಣ ನಗುತ್ತಾ, ದೊಡ್ಡಮ್ಮ, ಬನ್ನಿ ಬನ್ನಿ, ನಮ್ಮ ಮನೆ ಪಾವನವಾಗಿದೆ. ನಿಮ್ಮಂತವರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಮನೆಯಲ್ಲಿ ಹಳ್ಳಿಯ ಆಸನ ಹಾಕಿದೆ. ಆವಾಗ ಆ ಅಜ್ಜಿ, ರಂಗನಾಥ, ಭೋಜನ ಕೂಟವನ್ನು ತುಂಬಾ ಚೆನ್ನಾಗಿ ಮಾಡಿದೀಯ. ಸುವಾಸನೆ ಅದ್ಭುತವಾಗಿದೆ. ಬನ್ನಿ ದೊಡ್ಡಮ್ಮ, ಬನ್ನಿ, ಎಲ್ಲವೂ ನಿಮಗೋಸ್ಕರ ಕಾಯ್ತಾ ಇದೆ. ಹಾಗಂತ ಹೇಳಿ ಅಜ್ಜಿ ಮನೆಯೊಳಗಡೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವರ ದೃಷ್ಟಿ ಅಲ್ಲಿದ್ದ ವೀರಯ್ಯನ ಮೇಲೆ ಹೋಯ್ತು. ವೀರಯ್ಯ ಒಂದು ಮೂಲೆಯಲ್ಲಿ ಕೂತ್ಕೊಂಡು
ಕಣ್ಣಲ್ಲಿ ಕಣ್ಣೀರೊಂದಿಗೆ ಅಳ್ತಾ ಇದ್ದ. ಆವಾಗ ಅಜ್ಜಿಗೆ ವಿಷಯ ಏನು ಅಂತ ಅರ್ಥ ಆಯಿತು. ರಂಗನಾಥ, ಆ ಮೂಲೆಯಲ್ಲಿ ಕೂತಿರೋದು ಯಾರಪ್ಪ? ಅದಮ್ಮ, ಅವರು ಯಾರೋ ಹಸಿವಲ್ಲಿ ಬಂದವನು. ಅವನು ತುಂಬಾ ಹಸಿವಾಗ್ತಿದೆ ಅಂತ ಹೇಳ್ದ, ಅದಕ್ಕೆ ಅಲ್ಲಿ ಕೂರಿಸಿ ಊಟ ಕೊಡ್ತಿದ್ದೀನಿ. ಅವನ ಬಟ್ಟೆ ಚೆನ್ನಾಗಿಲ್ಲ, ಬನ್ನಿ ನೀವು ಒಳಗೋಗಿ. ಅಜ್ಜಿ ಗಂಭೀರದಿಂದ, ಅವನು ಅನಾಥ ಅಲ್ಲ. ಅವನು ಯಾರು ಅಂತ ನನಗ್ ಗೊತ್ತು. ಅವನು ವೀರಯ್ಯ ತಾನೆ. ಕಾಲದಲ್ಲಿ ನಿಮ್ ತಂದೆಗೆ ಕಷ್ಟ ಬಂದಾಗ ಚಿನ್ನವನ್ನು ಕೊಟ್ಟು ಸಹಾಯ ಮಾಡಿದ್ದು ಇವನೇ ತಾನೇ. ಅದನ್ನು ಕೇಳಿದ ರಂಗನಾಥನಿಗೆ ಏನ್ ಹೇಳುದು ಅಂತ ಅರ್ಥ ಆಗದೆ, ಅದು ಒಂದು ಕಾಲದಲ್ಲಿ ಆಗಿರ್ಬೋದು, ಆದ್ರೆ ಇವಾಗ ಅವನು ಬಡವ, ನಾನು ದೊಡ್ಡ ಅಂತಸ್ತಿನಲ್ಲಿದ್ದೀನಿ. ಅದನ್ನು ಕೇಳಿದ ಅಜ್ಜಿ, ಸರಿ, ನಿನ್ನಿಷ್ಟ. ಅರ್ಹತೆ ಇರೋರು ಮಾತ್ರನೇ ಮನೆಯೊಳಗೆ ತಿನ್ಬೇಕಲ್ವಾ? ಅಜ್ಜಿ ಸರಿ ಅಂತ ಮನೆಯೊಳಗಡೆ ಹೋದ್ರು. ಸ್ವಲ್ಪ ಸಮಯದಲ್ಲಿ ಅವ್ರ ಮನೆಯಲ್ಲಿ ಮಾಡಿಟ್ಟಿರುವ ಹಬ್ಬದ ಊಟನ ತಗೊಂಡ್ ಬಂದು ರಂಗನಾಥ ಅವನ್ ಕೈಯಾರೆ ಅಜ್ಜಿಯ ಎಲೆಯಲ್ಲಿ ಬಡಿಸ್ತಾ ಇದ್ದ. ರಮ್ಮ, ಇಲ್ಲಿ ನೋಡಿ, ಬಿರಿಯಾನಿ, ಪಚ್ಚಡಿ ಎಲ್ಲನೂ ನಿಮಗೋಸ್ಕರ, ರುಚಿ ನೋಡಿ. ಆದ್ರೆ ಅಜ್ಜಿ ಯಾವುದನ್ನು ತಿಂದೇ ಇಲ್ಲ. ಅವ್ರ ಕೈಯಲ್ಲಿದ್ದ ಚಿನ್ನದ ಬಳೆನ ತೆಗೆದು ಅಲ್ಲಿದ್ದ ಪಾಯಸದಲ್ಲಿ ಹಾಕಿದ್ರು. ಹಾಗೇನೆ ಅವರ ರೇಷ್ಮೆ ಸೀರೆನ ತೆಗೆದು ಅಲ್ಲಿರುವ ಸಾಂಬಾರಲ್ಲಿ ಹಾಕಿದ್ರು. ರಂಗನಾಥನಿಗೇನೂ ಅರ್ಥ ಆಗ್ಲಿಲ್ಲ. ದೊಡ್ಡಮ್ಮ, ಏನ್ ಮಾಡ್ತಾ ಇದ್ದೀರಾ? ಹುಚ್ಚಿಡ್ದಿದ್ಯಾ? ಪಾಯಸನ ಬಳೆಗೆ ಕೊಡ್ತಾ ಇದ್ದೀರಾ, ಕಾರ್ನ ರೇಷ್ಮೆ ಸೀರೆ ಒಳಗೆ ಹಾಕ್ತಾ ಇದ್ದೀರಾ? ಅತಿಥಿಗಳು ಊಟ ಮಾಡೋದನ್ನ ನಿಲ್ಲಿಸಿ ಆಶ್ಚರ್ಯದಿಂದ ನೋಡ್ತಾ ಇದ್ರು. ದೊಡ್ಡಮ್ಮ, ಯಾಕೆ ಹಾಗೆ ಮಾಡ್ತಾ ಇದ್ದೀರಾ? ದೈವಕ್ಕೆ ಸಮಾನವಾದ ಅನ್ನವನ್ನು ಹೀಗೆ ವ್ಯರ್ಥ ಮಾಡ್ತಿದ್ದೀರಾ. ನಾನು ಊಟವನ್ನು ವ್ಯರ್ಥ ಮಾಡ್ತಾ ಇಲ್ಲಪ್ಪ. ರಂಗನಾಥ ಊಟಕ್ಕೆ ಕರೆದಿದ್ದು ನನ್ನ ಅಲ್ವಲ್ಲ. ನನ್ನ ಮೈ ಮೇಲೆ ಇರುವ ಈ ರೇಷ್ಮೆ ಸೀರೆ, ನನ್ನ ಕಾಲಲ್ಲಿರುವ ಚಿನ್ನದ ಕಾಲ್ಗೆಜೆ, ನನ್ನ ಕೈಯಲ್ಲಿರುವ ಚಿನ್ನದ ಬಳೆ. ಅದೇನ್ ದೊಡ್ಡಮ್ಮ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ನ ತಾನೇ ನಾನು ಕರೆದಿದ್ದು. ಇಲ್ಲ ರಂಗನಾಥ, ನನ್ನನ್ನೇ ಕರೆದಿದ್ರೆ ನನ್ನ ಹಾಗೆ ಮನುಷ್ಯನಾಗಿರುವ ಆ ವೀರಯ್ಯನನ್ನು ಕೂಡ ಕರಿತಾ ಇದ್ದೆ ಅಲ್ವಾ? ಹಸಿವು ನನಗೆ ಹೇಗೆ ಇದೆಯೋ ಹಾಗೆ ತಾನೇ ಅವನಿಗೂ ಇದೆ. ನನ್ನ ಮೈಯಲ್ಲಿ ರಕ್ತ ಹರಿಯುವ ಹಾಗೆ ಅವನ ಮೈಯಲ್ಲೂ ರಕ್ತ ಹರಿತಾ ಇದೆ. ಆದ್ರೆ ಅವನ್ನ ಹೊರಗೆ ಕೂರಿಸಿ ನನ್ನ ಮಾತ್ರ ಯಾಕಪ್ಪ ನೀನು ಮನೆಯೊಳಗೆ ಕೂರಿಸ್ದೆ? ಅಂದ್ರೆ ಅವರು ಅರ್ಧೋದ ಬಟ್ಟೆ ಹಾಕಿದಾರಲ್ವಾ? ಹೌದು ತಾನೆ. ಅಂದ್ರೆ ನೀನು ಗೌರವ ಕೊಡೋದು ಮನುಷ್ಯನಿಗೆ ಅಲ್ಲ, ಅವ್ರು ಹಾಕೊಂಡಿರುವ ಬಟ್ಟೆಗೆ, ಅವರ ಬಳಿ ಇರುವ ಆಸ್ತಿಗೆ, ಅಂತಸ್ತಿಗೆ. ಅದಕ್ಕೇನೆ ನಾನು ನನ್ನ ರೇಷ್ಮೆ ಸೀರೆಗೆ, ಚಿನ್ನದ ಬಳೆಗೆ ಊಟ ಕೊಡಿಸ್ತಿದ್ದೀನಿ. ರೇಷ್ಮೆ ಸೀರೆ, ಬಂಗಾರದ ಬಳೆ ತಿನ್ನಿ. ಜಮೀನ್ದಾರರು ಕೊಟ್ಟಂತಹ ಆ ತುಪ್ಪದ ಲಾಡನ್ನು ತಿನ್ನಿ. ಅಜ್ಜಿ ಹೇಳಿದ ಮಾತನ್ನು ಕೇಳಿ ಇಲ್ಲಿವರೆಗೂ ಶಬ್ದ ಇದ್ದ ಆ ರೂಮಲ್ಲಿ ಇವಾಗ ಯಾವುದೇ ಶಬ್ದನೂ ಇಲ್ಲ. ರಂಗನಾಥ ಅವಮಾನದಿಂದ ತಲೆಬಗ್ಗೆ ಕೂತ್ಕೊಂಡ ಅಜ್ಜಿನ ನೋಡ್ತಾ ಇದ್ದ. ಆವಾಗ ಅಜ್ಜಿ ಅವನನ್ನ ನೋಡಿ, ಏನು ರಂಗನಾಥ ಮಾತಾಡ್ತಾ ಇಲ್ಲ? ಊಟ ಹಸಿವನ್ನು ತೀರಿಸ್ಲಿಕ್ಕೆ ಇದೆಯೇ ಹೊರತು ಅಹಂಕಾರವನ್ನು ತೋರ್ಸಕ್ಕೆ ಅಲ್ಲ. ಹೊರಗಡೆ ಕೂತಿರುವ ವೀರಯ್ಯ ಒಂದು ಕಾಲದಲ್ಲಿ ನಿನ್ಗೆ ಸಹಾಯ ಮಾಡಿದ್ದಾರೆ. ಮಾನವೀಯತೆ ಅನ್ನೋದು ಮನುಷ್ಯನಿಗೆ ಇರಬೇಕಾದ ಮೊದಲ ಲಕ್ಷಣ. ಆದ್ರೆ ಇವಾಗ ನೀನು ದೊಡ್ಡ ಭೋಜನಕೂಟವನ್ನು ಏರ್ಪಡಿಸಿದ್ರು ಅದು ವಿಷಕ್ಕೆ ಸಮಾನ. ಪ್ರತಿಯೊಬ್ಬ ಮನುಷ್ಯ ಕೂಡ ಸಾಯುವಾಗ ಈ ಆಸ್ತಿ ಅಂತಸ್ತನ್ನು ಎತ್ಕೊಂಡೋಗೋದಿಲ್ಲ. ಆದ್ರೆ ನೀನು ಅವನಿಗೆ ಹೇಳಿದಂತ ಮಾತುಗಳು ಅವನ ಮನಸ್ಸಲ್ಲಿ ಆಳವಾಗಿ ಮುಳ್ಳಿನಂತೆ ಚುಚ್ತಾ ಇರುತ್ತೆ. ರಂಗನಾಥನ ಕಣ್ಣಿನ ಮುಂದ್ಗಡೆ ಅವ್ರ ತಂದೆ ಬಂದು ಅವ್ರ ತಂದೆ ಹೇಳಿದ ಮಾತುಗಳು ಕೂಡ ಬಂತು. ಆವಾಗ ಅವನು ಬೇಜಾರಿಂದ, ನಾನು ಕ್ಷಮಿಸಿ ದೊಡ್ಡಮ್ಮ. ತಂದೆಯ ಸ್ಥಾನದಲ್ಲಿ ನೋಡ್ಬೇಕಾದ ಆ ದೊಡ್ಡ ಮನುಷ್ಯನನ್ನು ನಾನು ತುಂಬಾ ಕೇವಲವಾಗಿ ನನ್ನ ಹಣದ ದುರಂಕಾರದಿಂದ ನೋಡ್ಬಿಟ್ಟೆ. ನೀನು ನನ್ನ ಜೊತೆ ಕ್ಷಮೆ ಕೇಳ್ಬೇಕಾಗಿಲ್ಲ. ನೀನು ಹೊರಗಡೆ ಕೂರ್ಸಿದ್ಯಲ್ಲ ವೀರಯ್ಯ, ಅವರ ಜೊತೆ ಕ್ಷಮೆ ಕೇಳಿ ಮನೆಯೊಳಗೆ ಕರ್ಕೊಂಡ್ ಬಾ. ರಂಗನಾಥ ತಕ್ಷಣ ಹೊರಗಡೆ ಹೋದ. ವೀರಯ್ಯನಿಗೆ ಕೈ ಕೊಟ್ಟು ಅವನನ್ನ ಎಬ್ಬಿಸ್ದ. ಚಿಕ್ಕಪ್ಪ, ನನ್ನನ್ನು ಕ್ಷಮಿಸಿ. ನೀವು ಬೇರೆಯವರಲ್ಲ, ನನ್ನ ಸಂಬಂಧಿಕರು. ಒಳಗೆ ಬನ್ನಿ. ಅದನ್ನು ಕೇಳಿ ವೀರಯ್ಯ, ಪರವಾಗಿಲ್ಲಪ್ಪ, ನಾನು ಇಲ್ಲೇ ತಿಂತೀನಿ. ನಿನ್ನ ಬಟ್ಟೆ ಹಾಳಾಗುತ್ತೆ. ಬಟ್ಟೆ ಕೊಳೆಯಾದ್ರೆ ಒಗಿಬೋದು, ಸಂಬಂಧಗಳು ಕೊಳೆಯಾದ್ರೆ ಒಗಿಯಕ್ಕಾಗಲ್ಲ. ಬನ್ನಿ ಚಿಕ್ಕಪ್ಪ. ರಂಗನಾಥ ವೀರಯ್ಯನ ಕೈ ಹಿಡ್ಕೊಂಡು ಅವನನ್ನ ಮನೆಯೊಳಗಡೆ ಕರ್ಕೊಂಡು ಬಂದು ಅಜ್ಜಿಯ ಪಕ್ಕದಲ್ಲಿ ಅವನನ್ನ ಕೂರಿಸ್ದ. ಅವನ ಕೈಯಿಂದಾನೇ ಅವನಿಗೆ ಎಲ್ಲ ಆಹಾರನೂ ಬಡಿಸ್ದ. ಆವಾಗ ವೀರಯ್ಯ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡ್ತಿದ್ದ. ಅಲ್ಲಿಗೆ ಬಂದ ಅತಿಥಿಗಳು ಕೈ ಚಪ್ಪಾಳಿ ತಟ್ಟಿದ್ರು. ಪಾರ್ವತಿ ಕೂಡ ಬಂದು ನೋಡಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅಂತ ಗಂಡನ ಹತ್ತಿರ ಹೇಳಿದ್ಲು. ನೋಡ್ದ ರಂಗನಾಥ, ಇದಕ್ಕೆ ಮುಂಚೆ ನೀನು ಬಡಿಸಿದಾಗ ಅಹಂಕಾರದ ವಾಸನೆ ಬರ್ತಾ ಇತ್ತು. ಆದ್ರೆ ಇವಾಗ ನೀನು ಬಡಿಸುವಾಗ ಪ್ರೀತಿಯ ವಾಸನೆ ಬರ್ತಿದೆ. ನಿಜವಾದ ಭೋಜನ ಕೂಟ ಅಂದ್ರೆ ಈ ಊಟ ಅಮೃತದಂತಿದೆ. ಆ ದಿನದಿಂದ ರಂಗನಾಥನ ಮನೆಗೆ ಬರುವವರು ಬಡವರು ಶ್ರೀಮಂತರು ಯಾರೇ ಇದ್ರೂ ಸರಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದ ರಂಗನಾಥ.
ಬಂದವರು ಎಲ್ರಿಗೂ ಕೂಡ ಅವನು ಹೊಟ್ಟೆ ತುಂಬ ಊಟ ಹಾಕಿ ತೃಪ್ತಿಯಿಂದ ಕಳಿಸ್ತಾ ಇದ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಅತಿಥಿ ದೇವೋಭವ ಅಂತಾರೆ ದೊಡ್ಡವರು. ಅಂದ್ರೆ ಅತಿಥಿಗಳು ದೇವರಿಗೆ ಸಮಾನ ಅಂತ ಅರ್ಥ. ಏನ್ ಬೇಕಾದ್ರೂ ತಿನ್ನಕ್ಕಾಗುವ ಶ್ರೀಮಂತರಿಗೆ ಅನ್ನ ಹಾಕೋದ್ರಲ್ಲಿ ಏನ್ ಪುಣ್ಯ ಇದೆ? ಹಸಿವಿನ ಬೆಲೆ ಗೊತ್ತಿರುವ ಬಡವರಿಗೆ ಅನ್ನ ಹಾಕೋದ್ರಲ್ಲಿ ನಿಮಗೆ ಪುಣ್ಯ ಸಿಗೋದು. ನೆಲ್ಲೂರು ಹತ್ತಿರದಲ್ಲಿರುವ ಒಂದು ಅಂದವಾದ ಗ್ರಾಮ ಅದು. ಅಲ್ಲಿ ಸುಬ್ಬಮ್ಮ ಮಾಡುವ ಮೀನ್ ಸಾರು ಅಂದ್ರೆ ಅದನ್ನ ತಿನ್ನಕ್ಕೆ ಎಲ್ಲ ಊರಿನವರು ಕೂಡ ಅಲ್ಲಿಗೆ ಬರ್ತಾ ಇದ್ರು. ಹೀಗಿರುವಾಗ ಸುಬ್ಬಮ್ಮನ ಮನೆಯ ಹೊರಗಡೆ ಒಂದು ಗಾಡಿ ಬಂದು ನಿಂತ್ಕೊಂಡಿತ್ತು. ಆ ಗಾಡಿಯಲ್ಲಿ ಪಟ್ಟಣದಿಂದ ರಮೇಶ್ ಬಂದಿದ್ದ. ಅವನ ಜೊತೆ ಅವನ ಗೆಳೆಯ ಸುರೇಶ್ ಬಂದಿದ್ದ. ಇಬ್ರು ಊಟಕ್ಕೋಸ್ಕರ ಕೂತ್ಕೊಂಡಿದ್ರು. ಆವಾಗ ಸುಬ್ಬಮ್ಮ ಬಿಸಿ ಬಿಸಿಯಾದ ಮೀನ್ ಸಾರು, ಬಿಸಿ ಬಿಸಿ ಅನ್ನ ತಗೊಂಡ್ ಬಂದು ಬಡ್ಸೋದ್ರು. ರಮೇಶ್ ಒಂದು ತುತ್ತನ್ನ ತಿಂದು ಕಣ್ಣನ್ನ ಮುಚ್ಕೊಂಡು, ಲೇ ಸುರೇಶ್, ನಾನು ಎಷ್ಟೋ ಕಡೆ ಮೀನ್ ಸಾರ್ನ ತಿಂದಿದ್ದೀನಿ ಕಣೋ, ಆದ್ರೆ ಈ ರೀತಿ ಅಮೃತದಂತಹ ಮೀನ್ ಸಾರ್ನ ನನ್ನ ಜೀವನದಲ್ಲಿ ತಿಂದೇ ಇಲ್ಲ. ಇದರಲ್ಲಿ ಉಪ್ಪು, ಹುಳಿ, ಖಾರ ತುಂಬಾ ಪರ್ಫೆಕ್ಟ್ ಆಗಿದೆ. ನಾನು ಹೇಳ್ದೆ ಅಲ್ವಾ ಕಣೋ, ಸುಬ್ಬಮ್ಮ ಅವರ ಕೈಯಲ್ಲಿ ಏನೋ ಒಂದು ಮಾಯೆ ಇದೆ ಅಂತ. ಅವರು ಮಾಡಿದ ನೆಲ್ಲೂರು ಮೀನ್ ಸಾರು ತಿನ್ಲಿಕ್ಕೆ ಮದ್ರಾಸಿಂದ ಕೂಡ ಜನರು ಕ್ಯೂ ಕಟ್ಕೊಂಡು ಇಲ್ಲಿ ಬಂದು ನಿಲ್ತಾರೆ ಕಣೋ. ಸುಬ್ಬಮ್ಮ, ಹಾಗಂತ ಜೋರಾಗಿ ಕರೆದು, ಇಲ್ಲಿ ಸ್ವಲ್ಪ ಬರ್ತೀರಾ? ಏನಪ್ಪ, ಮೀನ್ ಸಾರು ಸಾಕಾಗಿಲ್ವಾ? ಇನ್ನೂ ಸ್ವಲ್ಪ ಉಯ್ಬೇಕಾ? ಮುಳ್ಳುಗಳು ಜಾಸ್ತಿ ಇದೆ. ಸಾರಲ್ಲ ಸುಬ್ಬಮ್ಮನವ್ರೆ, ಹೌದು, ಈ ಮೀನ್ ಸಾರಲ್ಲಿ ಉಪ್ಪು, ಹುಳಿ, ಖಾರ ಅಷ್ಟೇ ತಾನೇ ಹಾಕಿದ್ದೀರಾ, ಬೇರೆ ಇನ್ನೇನ್ ಮಾಡಿಲ್ಲ ಅಲ್ವಾ? ಆದ್ರೆ ಈ ಸಾರು ಮಾತ್ರ ಇಷ್ಟೊಂದು ರುಚಿಯಾಗಿ ಹೇಗೆ ಬರುತ್ತೆ? ನಾನು ಪಟ್ನದಲ್ಲಿ ಇದೇ ರೀತಿ ಒಂದು ಹೋಟೆಲ್ನ ನಡೆಸ್ತಾ ಇದ್ದೀನಿ, ಆದ್ರೆ ಇಂಥ ರುಚಿ ಎಲ್ಲೂ ಬರಲಿಲ್ಲ. ಸುಬ್ಬಮ್ಮ ನಗುತ್ತಾ, ಇಲ್ಲಿ ನೋಡಪ್ಪ, ನಾನು ಈ ಮೀನ್ ಸಾರಲ್ಲಿ ಹೊಸದಾಗಿ ಏನೂ ಹಾಕಿಲ್ಲ. ಉಪ್ಪು, ಹುಳಿ, ಖಾರ ಅದನ್ನ ಬಿಟ್ರೆ ಏನೂ ಹಾಕಿಲ್ಲ. ಅಂದ್ರೆ ಸ್ವಲ್ಪ ತಾಳ್ಮೆ, ಪ್ರೀತಿ ಇದನ್ನೇ ಈ ಸಾರಲ್ಲಿ ಬೆರೆಸಿದ್ದೀನಿ. ಇಲ್ಲ ಸುಬ್ಬಮ್ಮನವರೇ, ನಾನು ನಂಬದಿಲ್ಲ. ನೀವು ಮಾಡುವ ಅಡಿಗೆಯಲ್ಲಿ ಏನೋ ಒಂದು ವಿಶೇಷತೆ ಇದೆ. ನಿಮಗೆ ನಾನೊಂದು ಅವಕಾಶ ಕೊಡ್ತೀನಿ. ಪಟ್ಟಣದಲ್ಲಿರುವ ನನ್ನ ಹೋಟೆಲಲ್ಲಿ ನೀವು ಕೂಡ ಬಂದು ಕೆಲಸ ಮಾಡಿ. ನೀವು ಕೆಲಸ ಮಾಡೋದು ಬೇಡ, ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಡಿ. ತಿಂಗಳಿಗೆ ನಿಮಗೆ 2 ಲಕ್ಷ ಸಂಬಳ ಕೊಡ್ತೀನಿ. ಅಯ್ಯೋ, ₹1,00,000? ಬೇಡಪ್ಪ, ನಾನು ಈ ಊರು ದಾಟಿ ಎಲ್ಲಿಗೂ ಬರೋದಿಲ್ಲ. ನನ್ನ ಮಣ್ಣಿನ ಹೊಲೆ, ಪಾತ್ರ, ಈ ಗಾಳಿ, ಈ ಊರು ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲಪ್ಪ. ಸರಿ, ನೀವು ಅಡಿಗೆ ಮಾಡುವ ವಿಧಾನವನ್ನು ನನಗೆ ಹೇಳ್ಕೊಡಿ. ನನ್ನ ಜನರನ್ನ ಇಲ್ಲಿ ಕರೆಸ್ತೀನಿ, ಅವರಿಗೆ ಹೇಳ್ಕೊಡಿ, ಹಣ ಕೊಡ್ತೀನಿ. ಈ ಅಡಿಗೆಯಲ್ಲಿ ರಹಸ್ಯ ಅಂತ ಏನೂ ಇಲ್ಲಪ್ಪ. ಆದರೆ ನೀವು ಪಟ್ಟಣದಲ್ಲಿ ಪಾತ್ರೆಯಲ್ಲಿ, ಗ್ಯಾಸಲ್ಲಿ ಅಡಿಗೆ ಮಾಡ್ತೀರಾ, ಅದೇ ನೀವು ಮಾಡುವ ವಿಧಾನ. ಏನ್ ಸುಬ್ಬಮ್ಮನವರೇ, ಆಧುನಿಕವಾಗಿ ನಾವು ಆ ವಿಧಾನದಲ್ಲಿ ಅಡಿಗೆ ಮಾಡ್ತಾ ಇದ್ದೀವಿ ಅಂತ ರುಚಿ ಚೆನ್ನಾಗಿ ಬರ್ತಾ ಇಲ್ವಾ? ಬಿಸಿ ಎಲ್ಲಿಂದ ತಟ್ಟಿದ್ರೆ ಏನು? ಮೀನು ಬೇಯಬೇಕು ಅಷ್ಟೇ ತಾನೇ. ನಾನು ಮಾಡಿ ತೋರಿಸ್ತೀನಿ. ಓಹೋ, ಹಾಗೇನಾ? ಸರಿಯಪ್ಪ, ನಾನು ಹೇಳದ್ನ ಬರ್ಕೊ. ಕೋರೆ ಮೀನಿಗೆ ಎಷ್ಟು ಹುಳಿ, ಎಷ್ಟು ಮಾವಿನಣ್ಣು ಹಾಕಬೇಕು ಅಂತ ಬರ್ಕೊ. ಒಂದು ವಾರದ ನಂತರ ನೆಲ್ಲೂರು ಟೌನಲ್ಲಿ ರಮೇಶ್ ಸುಬ್ಬಮ್ಮನ ಮೀನ್ ಸಾರು ಅನ್ನುವ ಹೆಸರಿನಲ್ಲಿ ಒಂದು ಹೋಟೆಲ್ನ ಶುರು ಮಾಡ್ದ. ಅಡಿಗೆ ಮನೆಯಲ್ಲಿ ರಮೇಶ್ ಜೊತೆ ಅಲ್ಲಿ ಅಡಿಗೆ ಮಾಡುವ ಅಡಿಗೆಯವನಾದ ಮೂರ್ತಿನೂ ಇದ್ದ. ಮೂರ್ತಿ, ಸುಬ್ಬಮ್ಮನವರು ಹೇಳಿದ್ದು ಹೀಗೇನೆ. 1 ಕಿಲೋ ಮೀನಿಗೆ 1.5 ಗ್ರಾಂ ಹುಳಿ, ಖಾರ, 2 ಮಾವಿನಕಾಯಿ. ಅವರು ಹೇಳಿದ ರೀತಿನೇ ಮಾಡಿ. ಇಲ್ಲಿ ಜನ ಗುಂಪುಗಟ್ಟಬೇಕು. ಆದ್ರೆ ಅವರು ಮಣ್ಣಿನ ಪಾತ್ರೆಯಲ್ಲಿ, ಒಲೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರಲ್ವಾ? ಆದ್ರೆ ನಮ್ ಜೊತೆ ಅದು ಇಲ್ವಲ್ಲ. ರಮೇಶ್ ನಗುತ್ತಾ, ಏ ಕಿಚ್ಚುಮೂರ್ತಿ, ಅದೆಲ್ಲ ಹಳೆ ಕಾಲದ ಮಾತುಗಳು ಕಣೋ. ನಮ್ ಜೊತೆ ಹೇಗೆ ಆಧುನಿಕವಾದ ಒಲೆ ಇದೆ, ಕುಕ್ಕರ್ ಇದೆ, ಇನ್ನು ಫಾಸ್ಟಾಗಿ ಮಾಡಬೇಕಾದ ವಸ್ತುಗಳು ಎಲ್ಲನೂ ಇದೆ. ಅವರು ಹೇಳಿದ್ರು ಅಂತ ನಾವು ಆ ರೀತಿ ಅಡಿಗೆ ಮಾಡೋಕ್ಕಾಗುತ್ತಾ? ನಮ್ಮ ಕಸ್ಟಮರ್ ಬರ್ತಾರೆ, 10 ನಿಮಿಷದಲ್ಲಿ ಅಡಿಗೆ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಒಲೆಯಲ್ಲಿ ಸಾರು ಕುದಿತಾ ಇರಬೇಕು, ಆ ರೀತಿ ಮಾಡು ನೀನು. ಅಯ್ಯ, ಅವರು ಇನ್ನೊಂದು ಮಾತು ಕೂಡ ಹೇಳಿದ್ರು. ಮೀನ್ ಸಾರೆಲ್ಲ ಇವತ್ತು ಮಾಡಿ ನಾಳೆ ಕೊಟ್ರೇನೆ ಒಳ್ಳೆ ರುಚಿಯಾಗಿರೋದು ಅಂತ. ಆದ್ರೆ ನಾವು ಮಾಡಿದ ತಕ್ಷಣ ಅವರಿಗೆ ಕೊಡ್ತೀವಲ್ಲ, ಅಷ್ಟೊಂದು ರುಚಿಯಾಗಿರುತ್ತಾ? ಅವರು ಹೇಳಿದ್ದು ನಿಜಾನೇ. ಆದ್ರೆ ಅವ್ರು ಹೇಳ್ತಾರೆ ಅಂತ ನಾವು ಹಳೇದ್ನೆಲ್ಲ ಕಸ್ಟಮರಿಗೆ ಕೊಟ್ರೆ ಆಮೇಲೆ ಆರೋಗ್ಯ ಅಧಿಕಾರಿಗಳು ಬಂದು ನಮ್ಮನ್ನ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ನಾವು ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡ್ಕೊಡೋಣ. ಮೂರ್ತಿ ತಕ್ಷಣ ಒಲೆ ಕತ್ಸಿ ಅದ್ರ ಮೇಲೆ ದೊಡ್ಡ ಪಾತ್ರೆನ ಇಟ್ಟು ತುಂಬಾ ಚೆನ್ನಾಗಿ ಮೀನ್ ಸಾರು ಮಾಡಕ್ಕೆ ಶುರು ಮಾಡ್ದ. ಅರ್ಧ ಗಂಟೆಯಲ್ಲಿ ಮೀನ್ ಸಾರು ತಯಾರಾಯ್ತು. ಅದು ನೋಡಕ್ಕೆ ಕಲರ್ಫುಲ್ ಆಗಿನೂ ಇತ್ತು. ಅಬಾಷ್, ನೋಡ್ಲಿಕ್ಕೆ ಸುಬ್ಬಮ್ಮನವರ ಅಡಿಗೆ ರೀತಿನೇ ಇದೆ. ವಾಸನೆ ಕೂಡ ತುಂಬಾ ಚೆನ್ನಾಗಿದೆ. ಊಟ ಮಾಡಕ್ಕೆ ಸುಮಾರು ಜನ ಬಂದು ಕೂತ್ಕೊಂಡಿದ್ರು.
ನೆಲ್ಲೂರು ಮೀನ್ ಸಾರು ತಗೊಂಡ್ ಬನ್ನಿ ಅಂತ ಹೇಳಿದ್ರ. ಆ ಸಾರನ್ನ ತಿಂದೋಡಿ ಒಬ್ಬ ವ್ಯಕ್ತಿ ಈ ರೀತಿ ಹೇಳ್ದ. ಏನಿದು ಇದಾ ನೆಲ್ಲೂರು ಮೀನ್ ಸಾರು? ಇಲ್ಲ ಇಲ್ಲ, ಇದರಲ್ಲಿ ಹುಳಿ ಖಾರ ಮಾತ್ರ ಇದೆ ಹೊರತು ಈ ಮೀನಿಗೆ ಉಪ್ಪು ಹುಳಿ ಖಾರ ಯಾವುದೂ ಅಂಟ್ಲಿಲ್ಲ. ಏನೋ ಚಪ್ಪೆ ಚಪ್ಪೆ ಇದೆ. ಅಯ್ಯ, ಇವಾಗ್ಲೇ ಫ್ರೆಶ್ ಆಗಿ ಮಾಡಿದ್ದು, ಬಿಸಿ ಬಿಸಿಯಾಗಿ ಇದೆ ಅಲ್ವಯ್ಯ. ಬಿಸಿಯಾಗಿದ್ರೆ ಮೀನ್ ಸಾರು ಸರಿಯಾಗುತ್ತಾ? ಉಪ್ಪು ಹುಳಿ ಖಾರ ಮೀನಲ್ಲಿ ಚೆನ್ನಾಗಿ ಹಿಡಿದಿರ್ಬೇಕು. ಸುಮ್ನೆ ಮೀನು ಸಾರಲ್ಲಿ ತೇಳ್ತಾ ಇದ್ರೆ ಆ ರುಚಿ ಬಂದ್ಬಿಡುತ್ತಾ? ಇನ್ನೊಂದು ಟೇಬಲ್ ಹತ್ರ ಇನ್ನೊಬ್ಬ ವ್ಯಕ್ತಿ ಜಗಳ ಮಾಡ್ತಾ ಇದ್ದ. ಹೋಟೆಲ್ ನಿರ್ವಾಹಕರು ಎಲ್ಲಿದ್ದಾರೆ? ಕರೀರಿ. ಸುಬ್ಬಮ್ಮನವರ ಮೀನ್ ಸಾರು ಅಂತ ಹೇಳಿ ನಮ್ನ ಇಲ್ಲಿ ಕರೆಸಿ ಅವಮಾನ ಮಾಡ್ತಾ ಇದ್ದೀರಾ. ಸುಬ್ಬಮ್ಮನವರು ಮಾಡಿಕೊಡುವಂತಹ ಮೀನ್ ಸಾರ್ನ ಇದಕ್ಕೆ ಮುಂಚೆ ನೀವು ತಿಂದಿದ್ದೀರಾ? ಅದರ ರುಚಿ ಏನು? ಅದರ ಮಹಿಮೆ ಏನು? ಈ ಸಾರು ಆ ರೀತಿ ಇದೆಯಾ? ರಮೇಶ್ ತಕ್ಷಣ ಬಂದು, ಅಯ್ಯ, ಏನಾಯ್ತಯ್ಯ? ಅದೇ ವಿಧಾನ, ಅದೇ ಮೀನ್ ಸಾರು, ಅದೇ ಉಪ್ಪು ಹುಳಿ ಖಾರ, ಅದೇ ಮೀನು ಅದೇ ಸಾರು ಆಗಿರ್ಬೋದು. ಉಪ್ಪು ಹುಳಿ ಖಾರ ಎಲ್ಲನೂ ಹಾಗೇನೇ ಇರ್ಬೋದು, ಆದ್ರೆ ಕೈ ಬೇರೆ ಅಲ್ವಾ? ಈ ಮೀನ್ ಸಾರು ಚೆನ್ನಾಗಿಲ್ಲ, ಇದಕ್ಕೆ ನಾನು ಹಣ ಕೊಡಲ್ಲ. ಬಂದವರು ಎಲ್ರೂ ತೃಪ್ತಿನೇ ಇಲ್ದೆ ಕೋಪದಿಂದ ಹೋದ್ರು. ರಮೇಶ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ಮೂರ್ತಿ ಹೆದರ್ತಾ ಇದ್ದ. ಮೂರ್ತಿ, ಯಾಕೆ ಮೂರ್ತಿಯವರೇ? ಸಾರು ಚೆನ್ನಾಗಿಲ್ಲ. ನಾವು ಅವ್ರು ಹೇಳಿದಷ್ಟೇ ಅಳತೆನ ಹಾಕಿರೋದು. ಆ ಅಜ್ಜಿ ಏನಾದ್ರೂ ನಮಗೆ ತಪ್ಪಾಗಿ ಹೇಳ್ಕೊಟ್ಬಿಟ್ರಾ? ನಾವು ಮಾಡಿದ ತಪ್ಪ? ಅಯ್ಯ, ಏನೋ ಅಯ್ಯ, ಅವರು ಹೇಳಿದ ರೀತಿನೇ ಮಾಡಿದ್ದು, ಆದ್ರೆ ಮಹಿಮೆ ಬರಲಿಲ್ಲ. ನಾನು ಇವಾಗ್ಲೇ ಹೋಗ್ತೀನಿ. ಆ ಸುಬ್ಬಮ್ಮನವರು ನನ್ನ ಮರ್ಯಾದಿನ ತೆಗೆದುಬಿಟ್ರು. ಇವಾಗ್ಲೇ ಹೋಗಿ ಅವ್ರ ಜೊತೆ ನಾನು ಜಗಳ ಮಾಡಿ ಬರ್ತೀನಿ. ಸಂಜೆ ಸಮಯ 5 ಗಂಟೆಗೆ ರಮೇಶ್ ಕೋಪದಿಂದ ಸುಬ್ಬಮ್ಮನ ಮನೆಯ ಹತ್ತಿರ ಹೋದ. ಸುಬ್ಬಮ್ಮ ಅವರ ಗುಡಿಸಲಿನ ಮುಂದೆ ಕೂತ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಮೀನ್ ಸಾರು ಮಾಡ್ತಾ ಇದ್ರು. ರಮೇಶ್ ಕೋಪದಿಂದ, ಸುಬ್ಬಮ್ಮ, ನೀವು ಎಂತ ಕೆಲಸ ಮಾಡ್ಬಿಟ್ರಿ? ನಿಮ್ಮ ಮಾತನ್ನು ಕೇಳಿ ನೀವು ಮಾಡುವ ರೀತಿ ನಾನು ಕೂಡ ಮೀನ್ ಸಾರು ಮಾಡಿದ್ರೆ ಅದು ಚೆನ್ನಾಗಿಯೇ ಬರಲಿಲ್ಲ. ಹೋಟೆಲಿಗೆ ತಿನ್ಲಿಕ್ಕೆ ಬಂದ ಜನರೆಲ್ಲ ನನ್ನ ಮುಖಕ್ಕೆ ನೇರ ಹೇಗೆ ಮಾತಾಡಿದ್ರು ಗೊತ್ತಾ? ನೀವು ನನಗೆ ತಪ್ಪಾಗಿ ಹೇಳ್ಕೊಟ್ಟಿದ್ದೀರಾ. ಸುಬ್ಬಮ್ಮ ತಾಳ್ಮೆಯಿಂದ ಒಲೆಯಲ್ಲಿ ಸೌದೆಗಳನ್ನ ಇಟ್ಟು, ಕೂತ್ಕೊಪ್ಪ, ಸ್ವಲ್ಪ ಸಮಾಧಾನವಾಗಿರು. ಎಲ್ಲಾದ್ರೂ ತಾಯಿ ಮಕ್ಕಳಿಗೆ ವಿಷ ಆಗ್ತಾರಾ? ನಾನೋಗಿ ನಿನ್ಗೆ ತಪ್ಪಾಗಿ ಹೇಳ್ಕೊಡ್ತೀನ? ಮೊದಲು ನೀನು ಹೇಗೆ ಅಡಿಗೆ ಮಾಡಿದೆ ಅಂತೇಳು. ತಪ್ಪು ಎಲ್ಲಿ ನಡೀತು ಅಂತ ಹೇಳ್ತೀನಿ. ಏನು ಹೇಗೆ ಮಾಡಿದ್ದು ಅಂತ ಹೇಳ್ಬೇಕಾ? ನಾನು ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಹೊಲೆಯಲ್ಲಿ 10 ನಿಮಿಷದಲ್ಲಿ ಬಿಸಿ ಬಿಸಿಯಾದ ಮೀನ್ ಸಾರ್ನ ಮಾಡಿ ಮುಗಿಸ್ದೆ. ಸುಬ್ಬಮ್ಮ ಮೆಲ್ಲೆ ನಗುತ್ತಾ, ಅಲ್ಲೇ ಇದೆ ಕಣಪ್ಪ ನಿಜವಾದ ಸಮಸ್ಯೆ. ಮೀನ್ ಸಾರು ಅನ್ನೋದು 10 ನಿಮಿಷದಲ್ಲಿ ಆಗೋದಲ್ಲ, ಅದು ಒಂದು ತಪಸ್ಸು. ಏನು ತಪಸ್ಸ? ಅಡಿಗೆಗೂ ತಪಸ್ಸಿಗೂ ಏನ್ ಸಂಬಂಧ? ನೋಡಪ್ಪ, ನೀನು ದೊಡ್ಡ ತಾಮ್ರದ ಪಾತ್ರೆಯನ್ನು ಇಟ್ಟು ಬೇಗ ಬಿಸಿಯಾಗಬೇಕು ಅಂತ ಬೆಂಕಿ ಇಟ್ಟಿರ್ತೀಯ. ಆದರೆ ತಾಮ್ರದ ಪಾತ್ರೆಯಲ್ಲಿ ಬಿಸಿ ಬೇಗನೆ ತಟ್ಟಿ ಅಡಿಗೆ ಕೂಡ ಬೇಗ ಆಗಿ ಮುಗಿಯುತ್ತೆ. ಆದರೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದು. ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಮೆಲ್ಲೆನೆ ತಟ್ಟುತ್ತೆ. ಮೀನ್ ಸಾರಲ್ಲಿ ಮೀನು ನಿಧಾನವಾಗಿ ಕುದಿಬೇಕು, ಉಪ್ಪು ಹುಳಿ ಖಾರ ನಿಧಾನವಾಗಿ ಇಳಿಯುತ್ತೆ. ಪಾತ್ರೆ ಸರಿಯಾಗಿಲ್ಲ ಅಂತ ರುಚಿ ಬರಲ್ವಾ? ಹೌದಪ್ಪ, ಹಾಗೇನೆ ಆಗುತ್ತೆ. 2ನೇ ತಪ್ಪು, ನೀನು ಗ್ಯಾಸ್ನ ಉಪಯೋಗ ಮಾಡಿರ್ತೀಯ. ಆದ್ರೆ ಇಲ್ಲಿ ಒಲೆಯಲ್ಲಿ ಮೀನು ನಿಧಾನವಾಗಿ ಬೇಯಬೇಕು. ಅದು ಅಲ್ಲದೆ ಒಲೆಯಲ್ಲಿ ನಿಧಾನವಾಗಿ ಕುದಿತಾ ಮೀನು ಉಪ್ಪು ಹುಳಿ ಖಾರನ ಹೀರ್ಕೊಳ್ಳುತ್ತೆ. ಆದ್ರೆ ನೀನು ಗ್ಯಾಸಲ್ಲಿ 10 ನಿಮಿಷದಲ್ಲಿ ಸಾರನ್ನ ಮಾಡಿ ಮುಗಿಸ್ದೆ. 10 ನಿಮಿಷದಲ್ಲಿ ಮೀನು ಬೆಂದಿರ್ಬೋದು, ಆದ್ರೆ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇಳಿದಿರುತ್ತಪ್ಪ. ಆದ್ರೆ ನಾನು ಮಸಾಲ ಅಷ್ಟೊಂದು ಹಾಕಿದ್ದೆ. ನೀನು ಮಸಾಲ ಎಲ್ಲ ಹಾಕಿರ್ಬೋದು, ಆದ್ರೂ 3ನೇ ತಪ್ಪು ಏನಂದ್ರೆ ನಲ್ಲೂರು ಮೀನ್ ಸಾರು ಅಂದ್ರೆ ಇವತ್ತು ಅಡಿಗೆ ಮಾಡಿ ಇವತ್ತೇ ಕೊಡೋದಲ್ಲಪ್ಪ. ನೀನು ಇವಾಗ್ಲೇ ಅಡಿಗೆ ಮಾಡಿ ಇವಾಗ್ಲೇ ಕೊಟ್ಬಿಟ್ಟೆ. ಆದ್ರೆ ಇವತ್ತು ಅಡಿಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆನೆ ಕೊಡ್ಬೇಕು. ಇವತ್ತು ಸಾರು ಮಾಡಿ ನಾಳೆ ಬೆಳಿಗ್ಗೆ ಕೊಟ್ರೆ ಮಸಾಲ ಚೆನ್ನಾಗಿ ಮೀನಲ್ಲಿ ಹಿಡ್ದಿರುತ್ತೆ, ಮುಳ್ಳುಗಳು ಮೃದುವಾಗಿರುತ್ತೆ. ಅದು ಅಲ್ಲದೆ ಮೀನು ಕೂಡ ಗಟ್ಟಿಯಾಗುತ್ತೆ, ತಿನ್ಲಿಕ್ಕೆ ಅಷ್ಟೊಂದು ರುಚಿಯಾಗಿ ಅಮೃತದಂತಿರುತ್ತೆ. ಆದ್ರೆ ನೀನು ಆ ಮೀನ್ ಸಾರಿಗೆ ಅವಕಾಶನೇ ಕೊಡ್ಲಿಲ್ವಲ್ಲ. ರಾತ್ರಿಡೀ ಇಟ್ಟು ಕೊಡ್ಬೇಕಾ? ಅದು ಹಾಳಾಗಲ್ವಾ? ಇಲ್ಲಪ್ಪ, ಅಷ್ಟು ಬೇಗ ಮೀನ್ ಸಾರು ಹಾಳಾಗಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಹುಳಿ ಉಪ್ಪು ಹಾಕಿದೀವಿ. ಅದು ಮೀನ್ ಸಾರು ಹಾಳಾಗದಂಗೆ ನೋಡ್ಕೊಳ್ಳುತ್ತೆ. ಅದು ಅಲ್ಲದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ಮಣ್ಣಿನ ಪಾತ್ರೆ ತಂಪನ್ನು ಕೊಡುತ್ತೆ. ನೀನು ಅವಸರ ಪಟ್ಬಿಟ್ಟೆ, ಕಾಯ್ಲಿಲ್ಲ. ಮೀನ್ ಸಾರಿನ ರುಚಿಯನ್ನು ಕೊಂದಾಕ್ಬಿಟ್ಟೆ. ರಮೇಶ್ ತಲೆ ಬಗ್ಗಿ, ಅಂದ್ರೆ ನನ್ನ ತೊಂದರೆಯಿಂದನೇ ಎಲ್ಲ ನಡೆದಿದ್ದ? ಹೌದು, ಪ್ರಕೃತಿಗೆ ಅಂತ ಒಂದು ಸಮಯ ಇರುತ್ತೆ. ಗರ್ಭಿಣಿ 9 ತಿಂಗಳು ಕಾದ್ರೆ ಮಾತ್ರ ಮಗು ಬರೋದು. ದಿನದಲ್ಲಿ ಬೇಕು ಅಂದ್ರೆ ಆಗುತ್ತಾ? ಆಗಲ್ವಲ್ಲ.
ಮೀನ್ ಸಾರಿಗೆ ಕೂಡ ಹಾಗೇನೆ. ಒಂದಿನ ಮೀನ್ ಸಾರ್ನ ಇಟ್ಟು ಮಾರನೇ ದಿನ ತಿಂದ್ರೇನೆ ಅದರ ರುಚಿ ಸಿಗೋದು. ರಮೇಶ್ಗೆ ಆವಾಗ್ಲೇ ಬುದ್ಧಿ ಬಂತು. ರಮೇಶ್ ಮರುದಿನ ಮೂರ್ತಿಯ ಹತ್ತಿರ ಹೇಳಿ ಹೋಟೆಲ್ ಹಿಂದ್ಗಡೆ ಇರುವ ಜಾಗದಲ್ಲಿ ಒಂದು ಒಲೆಗೆ ಏರ್ಪಾಡು ಮಾಡಕ್ಕೆ ಹೇಳ್ದ. ಹಾಗೇನೆ ಮಣ್ಣಿನ ಪಾತ್ರೆನ ತಗೊಂಡ್ ಬಂದ. ಮೂರ್ತಿಯವರೇ, ಇವತ್ತು ಹೊಸದಾಗಿ ಅಡಿಗೆ ಮಾಡ್ತಾ ಇದ್ದೀವಿ. ಇಲ್ಲ, ಹಳೆ ಕಾಲದ ರೀತಿ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀವಿ. ಗ್ಯಾಸ್ನ ಆಫ್ ಮಾಡಿ. ಹೊಗೆ ಬರ್ತಾ ಇದೆ ಅಯ್ಯ, ಬಂದವರಿಗೆ ತೊಂದರೆ ಆಗ್ಬೋದಲ್ವಾ? ಹೊಗೆನೆ ನಮಗಿವತ್ತು ಬಂಡವಾಳವನ್ನು ಕೊಡುವುದು. ಇವತ್ತು ಯಾರಾದ್ರೂ ಮೀನ್ ಸಾರು ಬೇಕು ಅಂತ ಹೇಳಿದ್ರೆ ನಾಳೆ ಬನ್ನಿ, ನಾಳೆನೆ ನಿಮಗೆ ರುಚಿಕರವಾದ ಮೀನ್ ಸಿಗೋದು ಅಂತ ಎಲ್ಲರಿಗೂ ಹೇಳ್ಬಿಡು. ಮೂರ್ತಿ ಹಾಗೂ ರಮೇಶ್ ಇಬ್ರು ಸೇರಿ ಆ ಮಣ್ಣಿನ ಪಾತ್ರೆಯಲ್ಲಿ ಮೀನುಗಳನ್ನ ಹಾಕಿ, ಹುಳಿ ಹಾಕಿ, ಹಾಗೇನೆ ಮಾವಿನಕಾಯಿ ಹಾಕಿ ಕಡಿಮೆ ಬೆಂಕಿನ ಇಟ್ಟು 1 ಗಂಟೆ ಸಾರನ್ನ ಕುದಿಸಿದ್ರು. ಅಷ್ಟೇ, ಆ ಪರಿಮಳ ಅಲ್ಲೆಲ್ಲ ಹರಡ್ತು. ಅಯ್ಯ, ವಾಸನೆ ಅದ್ಭುತವಾಗಿ ಬರ್ತಾ ಇದೆ. ಇವಾಗ ಇಳಿಸ್ಬಿಡೋದಾ? ಸರಿ, ಒಲೆಯಿಂದ ಕೆಳಗೆ ಇಳಿಸಿಡು. ಆದ್ರೆ ಯಾರೂ ಕೂಡ ಇದರ ರುಚಿ ನೋಡ್ಲೇಬಾರ್ದು. ಯಾರಾದ್ರೂ ಅಪ್ಪಿತಪ್ಪಿದ್ರೊಳಗೆ ಕೈ ಹಾಕಿದ್ರೆ ಕೈ ಕಡ್ದಾಕ್ಬಿಡ್ತೀನಿ. ಇದು ಚೆನ್ನಾಗಿ ನಿದ್ರೆ ಮಾಡ್ಲಿ. ಮರುದಿನ ಮಧ್ಯಾಹ್ನದ ಸಮಯ. ನಿನ್ನೆ ಬೈಕೊಂಡು ಹೋದವರು ಎಲ್ರು ಕೂಡ ವಾಪಸ್ ಅವನ ಹೋಟೆಲ್ಗೆನೆ ಬಂದಿದ್ರು. ಆವಾಗ ರಮೇಶ್ ಅವನ ಕೈಯಾರಿ ಎಲ್ರಿಗೂ ಬಡಿಸ್ದ. ಏನ್ ರಮೇಶ್ ಅವರೇ, ಇವತ್ತು ಕೂಡ ಹುಳಿ ನೀರೇನಾ? ಇಲ್ಲ ಅಯ್ಯ, ಇವತ್ತು ನಿಮ್ಮ ಊಟದಲ್ಲಿ ಇರುವುದು ಅಮೃತ. ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಾನು ಅಂಗಡಿನ ಮುಚ್ಚಾಕ್ಬಿಡ್ತೀನಿ. ಅವನು ಒಂದೊತ್ತು ಅನ್ನನ ಬಾಯಲ್ಲಿ ಇಟ್ಕೊಂಡ. ಅಷ್ಟೇ, ಆ ಕ್ಷಣ ಅವನ ಮುಖದಲ್ಲಿದ್ದ ಅನುಮಾನ ಎಲ್ಲಾನು ಹೋಯ್ತು. ಅದಕ್ಕೆ ಬದಲು ಅವನ ಮುಖದಲ್ಲಿ ಸಂತೋಷ ಬಂತು. ಆಹಾ ರಮೇಶ್ ಅವರೇ, ಇದೇನು ಮೀನ್ ಸಾರು ಅಮೃತದಂಗೆ ಇದೆ. ಮೀನ್ನ ಬಾಯಲ್ಲಿ ಇಟ್ಟ ತಕ್ಷಣ ಉಪ್ಪು, ಹುಳಿ, ಖಾರ ಎಲ್ಲನೂ ನಾಲಿಗೆಗೆ ತಟ್ತಾ ಇದೆ. ನಾಲಿಗೆ ಸತ್ತೋಗಿದ್ದು ಇವಾಗ ಬದುಕ್ಬಿಡ್ತು ಅಲ್ವಾ? ನೆಲ್ಲೂರು ಮೀನ್ ಸಾರು ಅಂದ್ರೆ. ರಮೇಶ್ ನಗುತ್ತಾ, ಇದು ನನ್ನ ಕೈಯಲ್ಲಿ ಏನೋ ಅದ್ಭುತವಲ್ಲ. ನನ್ನ ಅಹಂಕಾರವನ್ನು ದೂರ ಇಟ್ಟು ಮಣ್ಣಿನ ಪಾತ್ರೆಯಲ್ಲಿ ಒಲೆ ಮೇಲೆ ಅಡಿಗೆ ಮಾಡಿದೆ. ನಿನ್ನೆ ಮಾಡಿದ ಸಾರು ಇವತ್ತು ಬಡಿಸ್ತಾ ಇದ್ದೀನಿ ನೋಡಿ. ಈ ರುಚಿಗೋಸ್ಕರ ನಾನು ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ನಾಳೆಯಿಂದ ನಾನು ಇಲ್ಲಿಗೆ ಬರೋದು. ರಮೇಶ್ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಮನಸ್ಸಿನೊಳಗಡೆ ಸುಬ್ಬಮ್ಮನಿಗೆ ಅವನು ಧನ್ಯವಾದ ತಿಳಿಸ್ದ. ಆ ದಿನದಿಂದ ರಮೇಶ್ ಹೋಟೆಲಲ್ಲಿ ವ್ಯಾಪಾರ ತುಂಬಾ ಜೋರಾಗಿ ನಡೀತಾ ಇತ್ತು. ಅವನು ಯಾವಾಗ್ಲೂ ಅಡ್ಡದಾರಿ ಹುಡುಕ್ಲೇ ಇಲ್ಲ. ಸಂಜೆ ಸಮಯ ಮೀನ್ ಸಾರು ಮಾಡಿ ಮರುದಿನ ಎಲ್ರಿಗೂ ಅದನ್ನ ಬಡಿಸ್ತಾ ಇದ್ದ. ಆಧುನಿಕ ಅನ್ನುವ ಹೆಸರಿನಿಂದ ಸಾಂಪ್ರದಾಯನ ಮರಿಬಾರ್ದು. ಕೆಲವು ವಿಷಯಗಳು ಸಾಂಪ್ರದಾಯ ಪ್ರಕಾರ ಮಾಡಿದ್ರೇನೆ ಸರಿ ಅಂತ ಅವನಿಗೆ ಗೊತ್ತಾಯಿತು. ಸುಬ್ಬಮ್ಮ ಹೇಳಿಕೊಟ್ಟ ರಹಸ್ಯ ಅವನ ಜೀವನವನ್ನೇ ಬದಲಾಯಿಸಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಎಲ್ಲ ವಿಷಯದಲ್ಲೂ ತಾಳ್ಮೆ ತುಂಬಾನೇ ಮುಖ್ಯ. ಅದರಲ್ಲೂ ಅಡಿಗೆ ಮಾಡುವಾಗ ತಾಳ್ಮೆ ಖಂಡಿತ ಇರಬೇಕು. ತಾಳ್ಮೆಯಿಂದ ಜೊತೆಗೆ ಸ್ವಲ್ಪ ಪ್ರೀತಿಯಿಂದ ನೀವು ಗಂಜಿನೇ ಮಾಡಿಕೊಟ್ರು ಸರಿ, ಅದನ್ನ ಕುಡಿಯೋರು ಆಹಾಹಾ ಅಮೃತದ ತರ ಇದೆ ಅಂತ ಹೇಳ್ತಾರೆ.